ಚುಕ್ಕೆ ಗುರುತಿನ 340ನೇ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೆ. ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ, ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಳೆದ 5-6 ವರ್ಷಗಳಿಂದ ಈ ಹಿಡಕಲ್ ಜಲಾಶಯದಿಂದ GLBC ಮತ್ತು GRBC ನಮಗೆ ನೀರೇ ಬರ್ತಾ ಇಲ್ಲ, ಕೊನೆಯ ಹಳ್ಳಿಗಳು ನಮ್ಮ. ಅದಕ್ಕೆ ಅನೇಕ ರಿಪೇರಿ ಮಾಡಬೇಕಾಗಿದೆ. ಎಷ್ಟು ವರ್ಷದಿಂದ ನಾವು ಇದರಿಂದ ವಂಚಿತರಾಗಬೇಕು ಅನ್ನುವಂಥ ಪ್ರಶ್ನೆ ಕೇಳುವುದರ ಜೊತೆಗೆ ಕೆನಾಲ್ ಮುಖಾಂತರ ಕನಿಷ್ಠ 10ರಿಂದ 15,000 ಇಲ್ಲಿಗಲ್ ಪಂಪ್ ಸೆಟ್ಗಳು ಕುಂತಿದ್ದಾವೆ. ಅವನ್ನ ತೆಗಿಬೇಕು ಅಂದ್ರೆ ನಮ್ಗೆ ನೀರು ಬರ್ತೈತಿ. ಇಲ್ದಿದ್ರೆ ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ಅವ್ರು ಏನು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ನಮಗೆ ಕೊನೆ ಹಳ್ಳಿಗಳಿಗೆ ನೀರು ಬರೋ ರೀತಿಯೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ನಾನು ನಮ್ಮ ಪಾಟೀಲ್ರಿಗೆ ಒಂದು ಪ್ರಶ್ನೆಗೆ ಘಟ್ಟಪ್ರಭಾ ಬಲ್ದಂಡ ಮುಖ್ಯ ಕಾಲುವೆಗೆ GRBC ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದೀನಿ. 1722 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ERM ಕಳಿಸ್ಕೊಟ್ಟಿದ್ದೀನಿ. ಯಾವುದು ABBP ಪ್ಲಾನ್ ಅಲ್ಲಿ ಅದು ಬಂದ್ರೆ 60-40 ಸ್ಕೀಮಲ್ಲಿ ಸೆಂಟ್ರಲ್ ಗವರ್ಮೆಂಟು 60%, 40% ನಮ್ದು ನಾವು ಮಾಡಿಕೊಡ್ತೀವಿ. ಅದರ ಮೇಲೆ ನೀವು ನಿಮ್ಮ MP ಇಬ್ಬರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಎರಡನೇದು, ಈಗ ಒಂದು ಏನು ವಿಚಾರ ಪಂಪ್ ಸೆಟ್ ವಿಚಾರ ಹೇಳಿದ್ರು, ಫಾರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಿ ಆದಮೇಲೆ ಎಷ್ಟೋ 40 ವರ್ಷ ಆದಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಪಂಪ್ ಸೆಟ್ಗಳನ್ನ ತೆಗೆದುಹಾಕಬೇಕು. ಅದಕ್ಕೆ ಹೊಸ ಪಂಪ್ ಸೆಟ್ ಏನೇ ಬಂದರೂ ಕೂಡ ಎತ್ತಿನೊಳಗೆ ಗಮನದಲ್ಲಿ ಇಟ್ಕೊಂಡು ನಾನು ಯಾರು ಇದನ್ನ ಪಂಪ್ ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಟ್ರೈನಿಂಗು ನಡೀತಾ ಇದೆ. ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆಂಟ್ ಒಂದು ಮೂವ್ ಮಾಡಿದ್ದೀನಿ, ರೆಸಲ್ಯೂಷನ್ ಎಲ್ಲ ರಾಜ್ಯದಲ್ಲಿ ಎಲ್ಲ ಪಂಪ್ ಸೆಟ್ಗಳನ್ನ ಎಲ್ಲೆಲ್ಲಿ ಕಾಲುವೆಗಳಲ್ಲಿ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗೊಂಡು ಒಂದು ಆಂದೋಲನ. ಏಕೆಂದ್ರೆ ಥೈಲ್ಯಾಂಡ್ಗೆ ನೀರು ಹೋಗಲೇಬೇಕು. ಥೈಲ್ಯಾಂಡ್ ನೀರು ಹೋಗಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನೋಡಿ, ನಮ್ಮ ಪಾಂಡುಪುರದವರೆಲ್ಲ ಫಸ್ಟ್ ಅಲ್ಲೇ ಕುಡ್ಕೊಬಿಡ್ತಾರಪ್ಪ, ಪಾಂಡುಪುರದವರೆಲ್ಲ. ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಹಂಗೆ ಲಾಸ್ಟ್ ಆಗಲ್ಲ. ನೀವೊಂದು ಮೂವ್ ಮಾಡಿ, ಎಲ್ಲ MLAs ಒಪ್ಕೊಳ್ಳಿ, ಈಗೇನೆ ಒಂದು ಡ್ರೈವ್ ನ ಶುರು ಮಾಡ್ಬಿಡೋಣ. ಈಗ ಉಪಮುಖ್ಯಮಂತ್ರಿಗಳೇ 80 ಅಡಿ 90 ಅಡಿ ಅಲ್ಲ, 1 ನಿಮಿಷ, 80 ಅಡಿ 90 ಅಡಿ ಚಾನಲ್ ಹೋಗಿದ್ದಾರೆ, ಜಮೀನ್ ಕಳ್ಕೊಂಡವ್ರೆ. ಅವ್ರ ಪಂಪ್ ಸೆಟ್ ಹಾಕೊಳ್ಳೇಬೇಕಲ್ವಾ? ನೀವು ಅಮೆಂಡ್ಮೆಂಟ್ ತಂದಿದ್ದೀರಿ, ಇಲ್ಲ ಅಂತಲ್ಲ. ಚರ್ಚೆ ಮಾಡಬೇಡಿ. ಸರಿ, ಪಾಟೀಲ್ ಸುಧಾಕರ್ ಅವ್ರ ಪ್ರಶ್ನೆ ಕೇಳ್ತಾರೆ, ನೀವು ಅಲ್ಲೇ ಸರ್. ಈಗ ERM ಯೋಜನೆ ಒಳಗೆ ತಾವು ಕೇಂದ್ರ ಸರ್ಕಾರದಿಂದ ಕೇಳಿದಿರಿ, ಇದನ್ನ ಅಮೌಂಟ್ ಕೇಳಿದಿರಿ. ಅದು ಬರಲಾರದೆ ಹೋದ್ರೆ ತಾವೇನು ಕ್ರಮ ಕೈಗೊಳ್ತೀರಿ ಕರ್ನಾಟಕ ಸರ್ಕಾರದಿಂದ ಅನ್ನುವಂಥ ಪ್ರಶ್ನೆ. ಏನಿಲ್ಲ, 60-40 ಸ್ಕೀಮ್ ಅಲ್ಲ ಮಾಡಿದಿರಿ. ಕೇಂದ್ರ ಸರ್ಕಾರದಿಂದ ಈ ಸ್ಕೀಮ್ ಮಂಜೂರು ಆಗಲಾರದೆ ಹೋದ್ರೆ ಅವಾಗ ತಾವೇನು ಕ್ರಮ ಕೈಗೊಳ್ತೀರಿ? ಫಸ್ಟ್ ಅವ್ರು ಕಳ್ಸಿಕೊಟ್ಟಿದ್ದೀವಿ. ನೀವು ನಿಮ್ಮ MP ಅವರು ಎಲ್ಲ ಹೋಗಿ ಸ್ವಲ್ಪ ಪ್ರೆಷರೈಸ್ ಆಗಿ ಎಲ್ಲರಿಗೂ ಅನುಕೂಲ ಆಗ್ತಾರೆ, ತೆಗೆದುಕೊಂಡು ಬನ್ನಿ, ಆಮೇಲೆ ವಿಲ್ ವರ್ಕೌಟ್ ದಿ ಪ್ಲಾನ್. ಓಕೆ. ಗುರುಮೇಶ್ ಸುರೇಶ್ ಶೆಟ್ಟಿ ಕಾಪು. ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಚುಕ್ಕೆ ಗುರುತಿನ ಸಂಖ್ಯೆ 381 ಸನ್ಮಾನ್ಯ ಕಾನೂನು ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗುರುಮೇಶ್ ಸುರೇಶ್ ಅವರಿಗೆ ಉತ್ತರವನ್ನು ಒದಗಿಸಿದ್ದೇವೆ. ಉತ್ತರ ಕೊಟ್ಟಿದ್ದೀರಿ. ಬಹುಶಃ ಇದು 3ನೇ ಸಲ ಈ ಸದನದಲ್ಲಿ ನಾನು ಪ್ರಶ್ನೆ ಕೇಳುವಂಥದ್ದು. ತಾವೇ ಈ ಸದನದಲ್ಲಿ ಭರವಸೆ ಕೊಟ್ಟಿದ್ದೀರಿ, ಒಂದು ಜಿಲ್ಲೆ ಒಂದು ತಾಣ, 1 ಡಿಸ್ಟ್ರಿಕ್ಟ್ 1 ಡೆಸ್ಟಿನೇಷನ್ ಕಾಪನ್ನು ಪರಿಗಣನೆ ಮಾಡ್ತೀವಿ ಅಂತೇಳಿ. 2022ರಲ್ಲಿ ಅದು ಅನುಮೋದನೆ 5 ಕೋಟಿ ರೂಪಾಯಿ ಅನುಮೋದನೆ ಆಗಿದೆ. ಇನ್ನು ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಅಲ್ಲಿ ಹೊಸದಾಗಿ ಒಂದು ಮಾರಿಗುಡಿ ಆಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಆಗಿದೆ. ಹಾಗೆ ಒಂದು ಬ್ಲೂ ಫ್ಲಾಗ್ ಬೀಚ್ ಅಂತೇಳಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆತಕ್ಕಂಥ ಬೀಚ್. ಹಾಗಾಗಿ ಅತ್ಯಗತ್ಯ ದಿನ ಒಂದು ಕನಿಷ್ಠ ಒಂದು 15-20 ಸಾವಿರ ಜನ ಅಲ್ಲಿ ಭೇಟಿ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ, ನಾನು ಹೋದ ಸಲ ಕೂಡ ನೀವು ನನಗೆ ಪತ್ರ ಕೊಡಿ ಅಂತ ಹೇಳಿದ್ವಿ, ಬಟ್ ಇನ್ನೂ ಏನು ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ಪ್ರಪೋಸಲ್ ಒಂದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆದರೆ ತಾವು ಇಲ್ಲಿ ಸದನದಲ್ಲಿ ಭರವಸೆ ಕೊಟ್ಟಿದ್ದೀವಿ, ಒಂದು ಜಿಲ್ಲೆಗೆ ಒಂದು ತಾಣ ಅಂತೇಳಿ ಕಾಪನ್ನು ಡಿಕ್ಲೇರ್ ಮಾಡ್ತೀವಿ. ಖಂಡಿತ ಆದಷ್ಟು ಶೀಘ್ರ ನಾವು ಕೆಲಸ ಶುರು ಮಾಡ್ತೀವಿ ಅಂತಕ್ಕಂಥ ಭರವಸೆ ಅಂತ ಕೊಟ್ಟಿದ್ದೀವಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗುರುಮೇಶ್ ಸುರೇಶ್ ಶೆಟ್ಟಿ ಅವರ ಆತಂಕ ಹಾಗೂ ಅವರ
ಅಭಿಪ್ರಾಯಕ್ಕೆ ನಾನು ಬೇರೆ ಏನು ಹೇಳೋದಿಲ್ಲ. ಆದರೆ ಇಷ್ಟು ಹೇಳ್ತೀನಿ, ಈಗೇನು ನಾವು ಪ್ರವಾಸಿ ತಾಣ ಅಂಥೇಳಿ ಡಿಕ್ಲೇರ್ ಮಾಡಿದ್ದೇವೆ, ತಮಗೂ ಗೊತ್ತಿದೆ 75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿರ್ತಕ್ಕಂಥ ಅದೇನು ಸಂಪರ್ಕ ಸೇತುವೆ ಹಾಗೂ ಕೂಡು ರಸ್ತೆ ನಿರ್ಮಾಣ ಇದ್ದಾರೆ ಅದನ್ನು ಪೂರ್ಣಗೊಳಿಸಿದ್ದೇವೆ. ನೀವೇನು ಉಡುಪಿ ಜಿಲ್ಲೆಯ ಲೈಟ್ ಹೌಸ್ ಬೀಚ್ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಪರ್ಟಿಕ್ಯುಲರ್ ಆಗಿದ್ದೀರಿ. ಅದಕ್ಕೆ 500 ಲಕ್ಷ ರೂಪಾಯಿಗಳ ಅಂದರೆ 5 ಕೋಟಿ ರೂಪಾಯಿಗಳ ವೆಚ್ಚದ ಅನುಮೋದನೆಯನ್ನು ಸಹಿತ ಮಾಡಿ ನಾವು ಕರ್ನಾಟಕ ಪ್ರವಾಸೋದ್ಯಮ ಮೂಲಸೌಕರ್ಯ ನಿಗಮಕ್ಕೆ ವಹಿಸಿದ್ದೇವೆ. ಹಣಕಾಸು ಬಿಡುಗಡೆ ಮಾಡಿಲ್ಲ ನಿಜ, ಆದರೆ ಇದು ಪೊಟೆನ್ಷಿಯಲ್ ಪ್ಲೇಸ್ ಆಗಿರೋದ್ರಿಂದ ಈ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನವನ್ನು 2-3 ತಿಂಗಳಲ್ಲಿ ನಾವು ಇದೇ ಆರ್ಥಿಕ ವರ್ಷದಲ್ಲಿ ಬಿಡುಗಡೆ ಮಾಡ್ತೀವಿ. ಆದಷ್ಟು ಶೀಘ್ರ ಕೆಲಸ ಶುರು ಮಾಡಬೇಕು. ಸಿಮೆಂಟ್ ಮಂಜು. ಮಾನ್ಯ ಸಭಾಧ್ಯಕ್ಷೆ, ಹೋಮ್ ಮಿನಿಸ್ಟರ್. ಚುಕ್ಕಿ ಗುರುತಿನ ಪ್ರಶ್ನೆ 327. ಹಾಸನ ಜಿಲ್ಲೆ ಸುಮಾರು 30-35 ಟೋಟಲ್ ಇಡೀ ರಾಜ್ಯದಲ್ಲಿ ಯುವಕರು ಈ ಸೈಬರ್ ಗೇಮ್ಗೆ ಬಲಿಯಾಗ್ತಿರ್ತಕ್ಕಂಥದ್ರ ಬಗ್ಗೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ ನಾನು ಪ್ರಶ್ನೆಯನ್ನ ಕೇಳಿದ್ದೀನಿ. ಮಾನ್ಯ ಸಚಿವರೇ, ಮಾನ್ಯ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಸರ್ಕಾರಗಳು ಕ್ರಮ ತಗೊಂಡಿದ್ವಿ ಅಂತ ಹೇಳ್ತಾರೆ, ಆದ್ರೂ ಕೂಡ ಈ ಕ್ರಮದಿಂದ ಯುವಕರ ಸಂಖ್ಯೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇಲ್ಲ. ಮಾನ್ಯ ಸಚಿವರು ಉತ್ತರ ಕೊಟ್ಟಿರೋ ಪ್ರಕಾರವಾಗಿ ನಾನು ಗಮನಿಸಿದೆ ಮಾನ್ಯ ಸಭಾಧ್ಯಕ್ಷರೇ, 2022-23ರಲ್ಲಿ 873 ಕೋಟಿ 23,23,700 ರೂಪಾಯಿ ಸೈಬರ್ ಕ್ರೈಮ್ ಅಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು. ಅದೇ ರೀತಿ 24ರಲ್ಲಿ 2,562 ಕೋಟಿ 63,20,850. ಅದೇ ರೀತಿ 25ರಲ್ಲೂ ಕೂಡ 2,038 ಕೋಟಿ 84,07,652 ರೂಪಾಯಿ 652 ರೂಪಾಯಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಪ್ರಕರಣ ದಾಖಲಾದ್ರೂ ಕೂಡ ಬಟ್ ಅವ್ರನ್ನ ಬಂಧನ ಮಾಡ್ತಾ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಸೈಬರ್ ಕ್ರೈಮ್ ಅಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಾವು ಗಮನದಲ್ಲಿ ನೋಡ್ತಾ ಇದ್ದೀವಿ. 1930 ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಕಾಲ್ ಸೆಂಟರ್ ಕೂಡ ಇದೆ. ಏನಾದ್ರು ಈ ಕ್ರೈಮ್ ಆದಂತ ಸಂದರ್ಭದಲ್ಲಿ ಈ ಮಾಹಿತಿನ ತಗೊಳ್ಳೋದಕ್ಕೆ ಅದಕ್ಕೆ ಕಾಲ್ ಮಾಡಿ ನಮ್ಮ ಭಾಷೆಗೆ ಮತ್ತೆ ಅದರ ಭಾಷಾಂತರ ಮಾಡ್ಕೊಂಡು ನಾವು ಅವ್ರಿಗೆ ಮಾಹಿತಿ ಕೊಡೋದ್ರೊಳಗಡೆ ಇವ್ರೇನು ಸೈಬರ್ ಕ್ರೈಮ್ ನ ಮಾಡ್ತಾ ಇದಾರೆ, ಏನು ಮಾಡ್ತಾ ಇದಾರೆ, ಆ ಹಣವನ್ನ ಮತ್ತೆ ನಾವು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ಬೋದು, ಇದರಿಂದ ಬಿದ್ದು ಒಂದ್ ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನ ಕಳ್ಕೊಂತ ಇರೋದು, ಜೀವವನ್ನ ಕಳ್ಕೊಂತ ಇರತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇದಕ್ಕೆ ಒಂದು ಗಂಭೀರವಾದಂತ ಕಾನೂನನ್ನ ತಂದು ಈ ಯುವಕರ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿಮೆಂಟ್ ಮಂಜು ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ನಮ್ಮ ಸಾಮಾನ್ಯವಾದ ಅಪರಾಧಗಳು, ಕಳ್ಳತನ ಆಗುತ್ತೆ, ದರೋಡೆ ಆಗುತ್ತೆ, ಇಂಥ ಅಪರಾಧಗಳು, ಡಕಾಯಿತಿ ಆಗುತ್ತೆ, ರಾಬರಿ ಆಗುತ್ತೆ, ಇಂಥ ಅಪರಾಧಗಳನ್ನು ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಭಾಳ ಜಾಸ್ತಿ ಆಗಿರ್ತವೆ. ಕಳೆದ 4 ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ 52,000 ಸೈಬರ್ ಅಪರಾಧಗಳಾಗಿದ್ದಾವೆ. ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತೇಳೇ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಕಾನೂನಿಗೆ ಅದನ್ನು ಬದಲಾವಣೆಯನ್ನು ತಂದು, ಅಮೆಂಡ್ಮೆಂಟ್ ತಂದು ಅದನ್ನು ನಿಲ್ಲಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದು. ಆದರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ, ಆನ್ಲೈನ್ ಗೇಮಿಂಗ್, ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ, ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತಗೊಂಡು ಬಂದಿದ್ದಾರೆ.
ಸ್ಟೇ ತಗೊಂಡು ಬಂದರೆ ನಾವು ಅದನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. 19 ಈ ತಿಂಗಳ 19ನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ. ಇವತ್ತು ನಾನು ಒಂದಿಷ್ಟು ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. 23ರಲ್ಲಿ 22,250 ಅಪರಾಧಗಳು ರಿಜಿಸ್ಟರ್ ಆಗಿದ್ರೆ ಅದಕ್ಕೆ ನಾವು ಪತ್ತೆ ಹಚ್ಚಿರ್ತಕ್ಕಂಥದ್ದು 6,159. 873 ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದು 2023ರಲ್ಲಿ. ಅದಕ್ಕೆ ಪೊಲೀಸ್ನವರು ವಶಪಡಿಸ್ಕೊಂಡಿರೋದು ಏನು ಆ ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ 177 ಕೋಟಿ ರೂಪಾಯಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ಪ್ರಕಾರ 2024ರಲ್ಲಿ 22,478 ಕೇಸಸ್ಸು ರಿಜಿಸ್ಟರ್ ಆಗಿದ್ದರೆ 2,562 ಕೋಟಿ ರೂಪಾಯಿ ವಂಚನೆ ಮೊತ್ತ. ಅದರಲ್ಲಿ ಮಾನ್ಯ ಅಧ್ಯಕ್ಷರೇ 323 ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ. 323 ಕೋಟಿ ರೂಪಾಯಿ ರಿಕವರಿ ಆಗಿದೆ. ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ. 2025ಕ್ಕೆ ಕಡಿಮೆ ಆಗಿದೆ. ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತಗೊಂಡಿದ್ದೇವೆ ಅದು ಈಗ 13,000ಕ್ಕೆ ಇಳಿದಿದೆ. 22,000 ಇದ್ದದ್ದು 13,000ಕ್ಕೆ ಇಳಿದಿದೆ. ಆದರೂ ಅಮೌಂಟ್ ನೋಡಿದ್ರೆ 2,038 ಕೋಟಿ ರೂಪಾಯಿ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದರಲ್ಲಿ ಕೂಡ ನಾವು ಈಗಾಗಲೇ 127 ಕೋಟಿ ರೂಪಾಯಿಯನ್ನು ರಿಕವರಿ ಮಾಡಿದ್ದೇವೆ. ಬಹಳ ದೊಡ್ಡ ಸವಾಲು ಇದು ಕರ್ನಾಟಕ ಸರ್ಕಾರಕ್ಕಷ್ಟೇ ಅಲ್ಲ, ಇಡೀ ಕೇಂದ್ರ ದೇಶದಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಒಂದು ಆಕ್ಟ್ ಅನ್ನು ತಗೊಂಡ್ಬಂದಿದ್ದಾರೆ. ಇತ್ತೀಚೆಗಷ್ಟೇ ಕಳೆದ ಅಧಿವೇಶನದಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಆಕ್ಟ್ ಅನ್ನು ತಗೊಂಡು ಬಂದರು. ಅದಕ್ಕೂ ಕೂಡ ಈ ಗೇಮಿಂಗ್ ಫೆಡರೇಷನ್ ಅವರು ಅದಕ್ಕೂ ಕೋರ್ಟಿಗೆ ಹೋಗಿದ್ದಾರೆ, ಸ್ಟೇ ಆಗಿದೆ. ಅದನ್ನ ಈಗ ಏನು 12ನೇ ತಾರೀಕು 19ನೇ ತಾರೀಕು ಬರ್ತಾ ಇದೆ, ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನ ನೋಡಬೇಕಾಗುತ್ತೆ. ಮತ್ತು ನಾವು ಇದರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲ್ ಅನ್ನು ಕ್ರಿಯೇಟ್ ಮಾಡಿದ್ದೀವಿ. ಒಬ್ಬರು DGPಯನ್ನು ಅದಕ್ಕೆ ನೇಮಕ ಮಾಡಿ ಆ DGP ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ CID ಇದೆ ಅಥವಾ ಫೈರ್ ಇದೆ, ಪ್ರಿಸನ್ ಇದೆ, ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಯಾಕೆಂದರೆ ನಮಗೆ ಈಗ ಸಂಖ್ಯೆ ನೋಡಿದ್ರೆ ಗೊತ್ತಾಗ್ತದೆ. 22,000 ರಿಜಿಸ್ಟರ್ ಆಗಿದ್ದದ್ದು ಈಗ 10,000ಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ತಗೊಂಡಿದ್ದೇವೆ. ಯಾಕೆಂದರೆ ಬಹಳ ಯುವಕರು ಇದರಿಂದ ಬಹಳ ಹೊರಟ್ಬಿಟ್ಟಿದ್ದಾರೆ. ಈ ಆನ್ಲೈನ್ ಗೇಮಿಂಗಿಗೆ ಬಹಳ ಜಾಸ್ತಿ ಹೊರಟಿದ್ದಾರೆ. ಅದಕ್ಕಾಗಿ ಇದನ್ನು ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು, ಕಡಿವಾಣ ಹಾಕಬೇಕು ಅಂತೇಳಿ ನಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ. ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು? ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಒಂದು ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ? ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷವನ್ನು ಕನ್ಕ್ಲೂಡ್ ಮಾಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930, ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಒಂದು ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ ರಾಜ್ಯ ಸರ್ಕಾರದ. ಯಾಕೆಂತ ಹೇಳಿದ್ರೆ ಸೆಂಟ್ರಲ್ ಇದಕ್ಕೆ ಮಾಡಿದ್ರೆ ಅದು ಕನೆಕ್ಟ್ ಆಗಿ ಮತ್ತೆ ಅವ್ರ ಲ್ಯಾಂಗ್ವೇಜ್ಗೆ ಹೋಗಿ ಇದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆ ಗೋಲ್ಡನ್ ಟೈಮ್ ಏನಿದೆ ಅಂತ ಹೇಳ್ತಾರೆ, ಆ ಟೈಮಿಂಗ್ಸ್ ಒಳಗೆ ಅವ್ರನ್ನ ಅಟ್ಲೀಸ್ಟ್ ಟ್ರೇಸ್ ಮಾಡಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ರಾಜ್ಯದಿಂದ ಒಂದು ಇದನ್ನ ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ನನ್ನ ಮನವಿ. ಈಗೇನು 1930 ಕಂಟ್ರೋಲ್ ರೂಮ್ ಇದೆ, ಅದೇ ತೀರ ರಾಜ್ಯದಲ್ಲಿ ಒಂದು ಮಾಡಿ ಅಂತ. ನಮ್ಮಲ್ಲಿ ಈಗಾಗಲೇ ಸೈಬರ್ ಕಮಾಂಡ್ ಅಂತ ಮಾಡ್ಕೊಂಡಿದ್ದೇವೆ. ಓಕೆ, ಅದರಲ್ಲಿ ಈಗ ನಮ್ಮ 43
ಸೈಬರ್ ಸ್ಟೇಷನ್ಸ್ ಅನ್ನೇ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅದಕ್ಕೆ ಸೈಬರ್ ಕಮಾಂಡ್ ಅಂತ ಮಾಡಿದ್ದೇವೆ. ನಾವು ಸೆಂಟ್ರಲ್ ಗವರ್ಮೆಂಟಿಗೆ ನಾವು ಕನೆಕ್ಟ್ ಆಗೋದು ಬೇರೆ ವಿಚಾರ. ಹೌದು. ಆದ್ರೆ ನಮ್ಮಲ್ಲೇನೆ ರಾಜ್ಯ ಸರ್ಕಾರದಲ್ಲೇ ಪೊಲೀಸ್ ಇಲಾಖೆಯಲ್ಲೇ ಸೈಬರ್ ಕಮಾಂಡ್ ಮಾಡ್ಕೊಂಡಿದ್ದೇವೆ. ಅದರಿಂದ ಈಗ ಏನು 43 ಪೊಲೀಸ್ ಸ್ಟೇಷನ್ಸ್ ಅದಕ್ಕಾಗಿ ಸ್ಟೇಷನ್ ಅಂತ ಮಾಡಿದ್ದೀವಿ. ಸೈಬರಿಗೆ ಗೋಸ್ಕರನೇ ಸಪರೇಟ್ ಆಗಿ ಸ್ಟೇಷನ್ ನಲ್ಲಿ ಮಾಡಿದ್ದೀವಿ. ಅದರಿಂದಾನೇ ಈ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಮತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸೋದು ಭಾರಿ ಮುಖ್ಯ ಅಂತಕ್ಕಂಥದ್ದು ಅಪ್ಪಾಜಿ CS ನಾಡಗೌಡ ಪಾಟೀಲ್, ಮಾನ್ಯ ಉಪಮುಖ್ಯಮಂತ್ರಿ ಅವರು.